ಮತ್ತು ಈ ಬಂದ್ ಎಷ್ಟು ವಿಶೇಷವಾಗಿತ್ತು, ವಿಭಿನ್ನವಾಗಿತ್ತು? ಕಳೆದ ಬಾರಿ ಅನೇಕ ಸಲ ಬಂದಾಗಿದೆ ಈ ವಿಚಾರಕ್ಕೆ ಸಂಬಂಧಿಸಿದಾಗಿ. ಈ ಬಂದು ಏನು ವಿಶೇಷತೆ? ಕಾವೇರಿಗಾಗಿ ಒಂದೇ ವಾರದಲ್ಲಿ 2 ಬಂದು ಆಗಿದೆ. 2 ಬಂದು ಸಹ ಜನ ಸಪೋರ್ಟ್ ಮಾಡಿದ್ದಾರೆ. ಕಾವೇರಿ ಕನ್ನಡಿಗರ ಜೀವನಾಡಿ. ನಾವು ಹೋರಾಟಗಾರರು ಹೇಳಿದ ತಕ್ಷಣ ಬಂದ್ ಮಾಡಲ್ಲ. ಕನ್ನಡಿಗರ ಜೀವನಾಡಿಯನ್ನ ಎಲ್ಲ ಕನ್ನಡಿಗರು ಕಾವೇರಿಗಾಗಿ ಎಲ್ಲ ಸಂದರ್ಭದಲ್ಲೂ ನಮ್ಮ ಜೊತೆಯಲ್ಲಿ ಕನ್ನಡ ಹೋರಾಟಗಾರರ ಜೊತೆಯಲ್ಲಿ ನಿಂತಿದ್ದಾರೆ. ಇವತ್ತು ಮಳೆ ಬರ್ತಾ ಇದೆ ಹೇರಳವಾಗಿ. ಬೆಂಗಳೂರಲ್ಲೂ ಮಳೆ ಇದ್ದಿಲ್ಲ, ಬೋರ್ಗಳೆಲ್ಲ ಒಣಗಿದ್ದು. ಆದ್ರೆ ಇವತ್ತು ಸಹ ಮಳೆ ಬರ್ತಾ ಇದೆ. ಬೆಂಗಳೂರು ನಗರಕ್ಕೆ ನೀರು ತರಲಿಕ್ಕೆ ಬರೀ ಕಾವೇರಿ ಒಂದೇ ಅಲ್ಲ, ನಮ್ಮ ಸರ್ಕಾರ ನೇತ್ರಾವತಿ ನೀರು ಹರಿದು ಸಮುದ್ರಕ್ಕೆ ಸೇರ್ತಾ ಇದೆ, ಶರಾವತಿ ನೀರು ಹರಿದು ಸಮುದ್ರ ಸೇರ್ತಾ ಇದೆ. ಅದನ್ನ ತಿರುವು ಮಾಡಿ ಬೆಂಗಳೂರು ನಗರ ಮತ್ತೆ ಕೋಲಾರ, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಜಿಲ್ಲೆಗೆ ನೀರನ್ನ ಕೊಡಬಹುದು. ಒಂದ್ ಕಡೆ ಮಹದಾಯಿ ಯೋಜನೆಗೆ ಅವತ್ತಿಂದ ಉತ್ತರ ಕರ್ನಾಟಕದ ರೈತರು ಬಬ್ಬೆ ಹೊಡಿತಾ ಇದ್ದಾರೆ. ಇಲ್ಲಿ ತನಕ ಆ ಭಾಗದಲ್ಲಿ ಗೆದ್ದು ಬರ್ತಾ ಇದ್ದಾರೆ, ಮಾಡ್ತೀವಿ ಅಂತಾರೆ, ಸಂಸದರಾಗ್ತಾರೆ, ಚರ್ಚೆ ಮಾಡಲ್ಲ, ನೀರನ್ನ ಕೊಡುವಂತ ಕೆಲಸ ಮಾಡಿಲ್ಲ. ಕಳಸಾ ಬಂಡೂರಿ ಅನೇಕ ನಾಲೆಗಳಿಂದ ಕುಡಿಯೋ ನೀರಿನ ಯೋಜನೆ, ಅದಕ್ಕೂ ಸಹ ಕೈ ಹಾಕಿಲ್ಲ. ಇದೆಲ್ಲ ಹೊಟ್ಟೆ ಉರಿ ಇದೆ. ಇವರು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅವರ ವ್ಯವಸ್ಥೆ, ಅವರ ಮೋಜು ಮಸ್ತಿಗಳೇ ಬೇರೆ ಆಗಿರ್ತವೆ. ಹೋರಾಟಗಾರರ ಮಾತುಗಳು ಗೆದಿಬೇಕಾದ್ರೆ ಮುಂಚೆ ಕೇಳ್ತಾರೆ ಬಿಟ್ರೆ ಗೆದ್ದ ಮೇಲೆ ಯಾರು ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಅದಕ್ಕಾಗಿ ಅನಿವಾರ್ಯವಾಗಿ ಎಲ್ಲ ಒಟ್ಟಿಗೆ ಸೇರಿ ಇನ್ನೊಮ್ಮೆ ಹೋರಾಟವನ್ನ ತೀವ್ರಗೊಳಿಸುವಂತ ಕೆಲಸವನ್ನ ಮಾಡ್ತೀವಿ. ಉತ್ತರ ಕರ್ನಾಟಕದಲ್ಲೂ ಸಹ ಅಭಿವೃದ್ಧಿ ಆಗಬೇಕು. MES ಇರ್ಬೋದು. ಬೆಂಗಳೂರು ನಗರದಲ್ಲಿ ಎಷ್ಟೊಂದು ತೊಂದರೆ ಇದೆ. ಬೆಂಗಳೂರು ನಗರ ಎಲ್ಲೆಲ್ಲಿ ಬೆಳೆಸಿದ್ದಾರೆ ಇವತ್ತು? ತುಮಕೂರಿಂದ ಕನಕಪುರ ತನಕ ಬೆಂಗಳೂರು ಆಗಿದೆ. ಚಿಕ್ಕಬಳ್ಳಾಪುರದಿಂದ ರಾಮನಗರ ದಾಟಿ ಹೋಗ್ತಾ ಇದೆ. ಇವತ್ತು ರಾಮನಗರ ಗ್ರೇಟರ್ ಬೆಂಗಳೂರು ಮಾಡ್ತಾ ಇದ್ದಾರೆ. ನೀರು ಎಲ್ಲಿಂದ ತರ್ತೀರ ಅನ್ನುವಂಥದ್ದು ಯಾವ್ದಾದ್ರು ಬ್ಲೂ ಪ್ರಿಂಟ್ ಇದೆಯಾ ನಮ್ಮ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ? ನೀರಿಲ್ಲ, ಮಳೆ ಬಂದಿಲ್ಲ ಅಂತ ನೀರಿಲ್ಲ. ಇವತ್ತು ಮಳೆ ಬಂದಿದೆ, ಸ್ವಲ್ಪ ಉಸಿರಾಡ್ತಾ ಇದೀವಿ ಅಷ್ಟೇನೆ. ಮತ್ತೆ ನೀರು ಇವ್ರು ಹೇಳಿದ ತರ ಬಿಟ್ರೆ ಕಾವೇರಿ ಮತ್ತೆ ಬರ್ದಾಗತ್ತೆ. ಅದಕ್ಕಾಗಿ ಹೋರಾಟವನ್ನ ತೀವ್ರಗೊಳಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಸರ್, ಈಗ ಬೆಳಗ್ಗೆ 6 ಗಂಟೆ, ನಾಳೆ ಬೆಳಗ್ಗೆ ವಾಟಾಳ್ ಹೇಳಿರೋ ಪ್ರಕಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಅಂತ. ಒಂದ್ ಕಡೆ ವಾಟಾಳ್ ಬಂದಿದೆ ಅಂತಾರೆ, ನೀವು ಬಂದ್ ಮಾಡೋದು ಬೇಡ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ರಾಜ್ಯದ ಜನರಿಗೆ ಒಂದಷ್ಟು ಗೊಂದಲ ಇದೆ ಸರ್, ಬಂದಿರೋದು ಬಂದಿರೋದು ಜನರಿಗೆ ಏನ್ ಹೇಳ್ತೀರಾ? ಅಲ್ಲ, ರಾಜ್ಯದ ಜನಕ್ಕೆ ವಾಟಾಳ್ ನಾಗರಾಜ್ ಅವರು ಹೇಳ್ಬೇಕಾಗತ್ತೆ ಯಾವ ರೀತಿ ಅಂತ. ವಾಟಾಳ್ ನಾಗರಾಜ್ ಅವರು ಏನು ಕರೆ ಕೊಟ್ಟಿದ್ದಾರೆ, ಅವ್ರಿಗೆ ನಾವು ಇವಾಗಲೂ ಮನವಿ ಮಾಡ್ತಾ ಇದೀವಿ, ಹೋರಾಟ ಮಾಡೋಣ ಅಂತ. ಹೋರಾಟಕ್ಕೆ ಅವ್ರ ಜೊತೆ ಕೈ ಜೋಡಿಸ್ತೀವಿ ಅಂತ. ಬಂದಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬಾ ಕಷ್ಟ ಆಗುತ್ತೆ. ಎಲ್ಲರೂ ಬಂದು ಈ ಸಂದರ್ಭ ಬೇಡ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರಿಂದ ನಮ್ಮ ರಾಜ್ಯ ಪದಾಧಿಕಾರಿಗಳ ಮಾತನ್ನ ಕೇಳಿ ನಾವು ನಿರ್ಧಾರವನ್ನ ತಗೊಂಡಿದ್ದೀವಿ. ಘೋಷಣೆ ಮಾಡಿ 2-3 ದಿವಸದ ನಂತರನೇ ಸಾಕಷ್ಟು ಮಳೆ ಆಗ್ತಾ ಇದೆ. ಸೊ ಈ ಟೈಮಲ್ಲಿ ಅಂದ್ರೆ ನಾಳೆ ಬಂದಿರೋದ್ರಿಂದ ಈಗ ನಾವು 2-3 ದಿನಗಳ ನಂತರನೇ ಚರ್ಚೆಗಳನ್ನ ಮಾಡಿದೀವಿ ಎಲ್ಲರ ಹತ್ರ. ಮಳೆ ಬರ್ತಾ ಇದೆ, ಬಂದನ್ನ ಮುಂದಕ್ಕೆ ಹಾಕೋಣ ಅಂತ ಚರ್ಚೆ ಮಾಡಿದೀವಿ. ಎಲ್ಲರ ಹತ್ರ ಚರ್ಚೆ ಮಾಡಿದೀವಿ. ಕೊನೆ ತನಕ ವಾಟಾಳ್ ಅವರು ಬಂದನ್ನ ವಾಪಸ್ ಪಡಿಬಹುದು ಅನ್ನುವಂತ ನಮ್ಮ ನಿರೀಕ್ಷೆ ಇತ್ತು. ಇವತ್ತು ಬೆಳಿಗ್ಗೆ ತನಕ ನಿರೀಕ್ಷೆ ಇತ್ತು ಪಡಿತಾರೆ ವಾಪಸ್ ಅನ್ನುವಂಥದ್ದು. ಖಂಡಿತವಾಗಲೂ ವಾಟಾಳ್ ಅವರ ಹತ್ರ ಮಾತಾಡುವಂತ ಕೆಲಸ, ಮನವೊಲಿಸುವಂತ ಕೆಲಸ ಇನ್ನೂ ಸಹ ಮಾಡ್ತೀವಿ. ಬಟ್ ಅದು ಯಾವ ರೀತಿ